ಯುದ್ಧದ ನಂತರ ನಮ್ಮನ್ನ ಕಾಡೋದು ತ್ಯಾಜ್ಯ ಬಿಕ್ಕಟ್ಟು ಅಂದ್ರೆ ವಾರ್ ವೇಸ್ಟ್ ಕ್ರೈಸಿಸ್. ಯುದ್ಧವನ್ನ ಗೆಲ್ಲೋದು ಸುಲಭ ಆಗಿರ್ಬೋದು, ಆದ್ರೆ ಯುದ್ಧ ಬಿಟ್ಟು ಹೋಗೋ ಕಸವನ್ನ ಗೆಲ್ಲೋದು ಅಸಾಧ್ಯ. ಯುದ್ಧ ಅಂದ್ರೆ ತ್ಯಾಜ್ಯಗಳ ಕಾರ್ಖಾನೆ ನಿರ್ಮಾಣ ಅಂದ್ರೆ ತಪ್ಪಾಗೋದಿಲ್ಲ. ನಮಸ್ಕಾರ, ದಿನ.comಗೆ ಸ್ವಾಗತ. ನಾನು ಸಪನ. ಯುದ್ಧ ಸದ್ಯ ಅಮೆರಿಕ ಅನ್ನೋ ದೊಡ್ಡಣ್ಣನ ಆಟ. 1776ರಲ್ಲಿ ಸ್ವಾತಂತ್ರ್ಯ ಪಡೆದಾಗಿನಿಂದ ಅಮೆರಿಕ ನೂರಾರು ಯುದ್ಧಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದೆ. ಯುದ್ಧ ಅಂತ ಅಂದಾಗ ನಾವು ಸಾವು, ನೋವು ಮತ್ತು ರಕ್ತಪಾತವನ್ನ ನೋಡ್ತೀವಿ. ಅದನ್ನ ಬಿಟ್ಟು ಒಂದಿಷ್ಟು ಆಳವಾಗಿ ಯೋಚನೆ ಮಾಡಿದ್ರೆ ಯುದ್ಧದಿಂದ ಹೆಚ್ಚಾಗಿ ಅನ್ಯಾಯಕ್ಕೆ ಒಳಗಾಗೋರು ಮಹಿಳೆಯರು ಅನ್ನೋ ವಾಸ್ತವದ ಅರಿವಾಗುತ್ತೆ. ಇದಕ್ಕೂ ಮುಂದುವರೆದ್ರೆ ನಮಗೆ ಕಾಣಸಿಗೋದು ಬರೀ ಕಸದ ರಾಶಿ ಅಷ್ಟೇ. ಯುದ್ಧ ಅದೆಷ್ಟೋ ವರ್ಷಗಳ ಕಾಲ ನಡೆದು ಶಾಂತಿ ಒಪ್ಪಂದ ನಡೆದು ಕೊನೆಯಾಗಬಹುದು, ಆದರೆ ದಶಕಗಳ ಕಾಲ ಅದರ ಪರಿಣಾಮ ನಮ್ಮ ಭೂಮಿಯ ಮೇಲೆ ಹಾಗೇನೆ ಉಳಿಯುತ್ತೆ. ಯುದ್ಧದ ನಂತರ ನಮ್ಮನ್ನ ಕಾಡೋದು ತ್ಯಾಜ್ಯ ಬಿಕ್ಕಟ್ಟು ಅಂದ್ರೆ ವಾರ್ ವೇಸ್ಟ್ ಕ್ರೈಸಿಸ್. ಯುದ್ಧದ ಮತ್ತೊಂದು ಕರಾಳ ಸತ್ಯ ತ್ಯಾಜ್ಯ ಬಿಕ್ಕಟ್ಟು ಅನ್ನೋದನ್ನ ನಾವು ಮರೆತು ಬಿಡ್ತೀವಿ. ಬಾಂಬ್ ದಾಳಿಯಿಂದ ಕುಸಿದ ಕಟ್ಟಡಗಳ ಅವಶೇಷಗಳು, ಹರಿದು ಹೋದ ತೈಲ, ಅಲ್ಲಲ್ಲಿ ಸಿಡಿಯದ ಸ್ಫೋಟಕಗಳು, ವಿಷಕಾರಿ ರಾಸಾಯನಿಕ, ಹೀಗೆ ಯುದ್ಧ ಮುಗಿಯೋಷ್ಟರಲ್ಲಿ ಎಲ್ಲನೂ ಸೇರಿ ಭೂಮಿಯನ್ನ ಕಸದ ತೊಟ್ಟಿಯನ್ನಾಗಿ ಮಾಡುತ್ತೆ. ಮುಂದೆ ನಮ್ಮ ಸಮರ ಕಸದೊಂದಿಗೆ ಯುದ್ಧ ಶಾಂತಿ ಒಪ್ಪಂದದ ಬಳಿಕ ಕೊನೆಯಾಗಬಹುದಾದ್ರೂ ಈ ತ್ಯಾಜ್ಯ ಇಂದು ನಾಳೆಗೆ ಮುಗಿಯದ ಸಮಸ್ಯೆ ಅಲ್ಲ. ಇಂದು ಬೀಳೋ ಒಂದು ಬಾಂಬ್ ಮುಂದಿನ ಪೀಳಿಗೆಯ ಆರೋಗ್ಯವನ್ನ ಕುಂದಿಸುವಷ್ಟು ಶಕ್ತಿಯನ್ನ ಹೊಂದಿರುತ್ತೆ. ಹಾಗಾಗಿ ನಾವು ಯುದ್ಧವನ್ನ ಪರಿಸರ ಬಿಕ್ಕಟ್ಟು ಅಂತ ಪರಿಗಣಿಸಬೇಕಾದ ಅನಿವಾರ್ಯತೆ ಇದೆ. ಯುದ್ಧದ ತ್ಯಾಜ್ಯದಿಂದ ಉಂಟಾಗೋ ಅಪಾಯ. ಯುದ್ಧದಿಂದಾಗಿ ಸಾಕಷ್ಟು ಸಾವು ನೋವುಗಳು ಉಂಟಾಗೋ ಜೊತೆಗೆ ತ್ಯಾಜ್ಯನೂ ಕೂಡ ಸೃಷ್ಟಿಯಾಗುತ್ತೆ. ಈ ತ್ಯಾಜ್ಯದ ವಿಲೇವಾರಿ ಸಮಸ್ಯೆ ಮಾತ್ರ ಅಲ್ಲ, ತ್ಯಾಜ್ಯದಿಂದ ಉಂಟಾಗೋ ಅಪಾಯನೂ ಕೂಡ ಹೆಚ್ಚಾಗಿನೇ ಇದೆ. ವಿಷಕಾರಿ ರಾಸಾಯನಿಕಗಳು, ಮದ್ದುಗುಂಡುಗಳಲ್ಲಿರೋ ಸೀಸ, ಪಾದರಸ ಮತ್ತು ಸಲ್ಫರ್ ಮಣ್ಣಿನಲ್ಲಿ ಬೆರೆತ ಅಂತರ್ಜಲವನ್ನ ಕಲುಷಿತಗೊಳಿಸ್ತವೆ. ಕಟ್ಟಡಗಳ ಅವಶೇಷಗಳು, ಕಟ್ಟಡಗಳು ಕುಸಿದಾಗ ಸಿಮೆಂಟ್, ಕಲ್ನಾರಿನ ಪುಡಿ ಮತ್ತು ಇತರೆ ರಾಸಾಯನಿಕಗಳು ಗಾಳಿಯಲ್ಲಿ ಸೇರ್ತವೆ. ಇವುಗಳನ್ನು ಉಸಿರಾಡೋದ್ರಿಂದ ಶ್ವಾಸಕೋಶದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಬರೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಿಡಿಯದ ಸ್ಫೋಟಕಗಳು, ಯುದ್ಧ ಮುಗಿದ ದಶಕಗಳ ನಂತರ ಭೂಮಿಯಲ್ಲಿ ಹೂತು ಹೋದ ಸಿಡಿಯದ ಬಾಂಬುಗಳು ಅಥವಾ ಸ್ಫೋಟಕಗಳು ಅಮಾಯಕರ ಪ್ರಾಣಕ್ಕೆ ಕುತ್ತನ್ನ ತರ್ತವೆ. ವಿಕಿರಣಶೀಲತೆ, ಕೆಲವು ಆಧುನಿಕ ಕ್ಷಿಪಣಿಗಳಲ್ಲಿ ಬಳಸೋ ಕ್ಷೀಣಿಸಿದ ಯುರೇನಿಯಂ ದಶಕಗಳ ಕಾಲ ವಿಕಿರಣವನ್ನ ಹೊರಸೂಸ್ತಾ ಇರುತ್ತೆ. ಅತಿ ಹೆಚ್ಚು ಪ್ರಮಾಣದ ವಿಕಿರಣಕ್ಕೆ ಒಳಗಾದವರು ಕೆಲವೇ ದಿನಗಳಲ್ಲಿ ಅಥವಾ ವಾರಗಳಲ್ಲಿ ಸಾವನ್ನಪ್ಪಬಹುದು. ವಿಕಿರಣಶೀಲ ಕಣಗಳು ನದಿ ಮತ್ತು ಸಾಗರಗಳನ್ನು ಸೇರಿ ಕುಡಿಯೋ ನೀರನ್ನ ವಿಷಕಾರಿ ಮಾಡುತ್ತೆ. ಮಣ್ಣು ಕಲುಷಿತಗೊಳ್ಳೋದ್ರಿಂದ ಬೆಳೆಗಳು ವಿಷಕಾರಿ ಆಗ್ತವೆ. ನ್ಯೂಕ್ಲಿಯರ್ ವಿಂಟರ್, ಸ್ಫೋಟದಿಂದ ಉಂಟಾಗೋ ಹೊಗೆ ಮತ್ತು ಧೂಳು ಸೂರ್ಯನ ಕಿರಣಗಳನ್ನು ತಡೆದು ಭೂಮಿಯ ತಾಪಮಾನ ಗಣನೀಯವಾಗಿ ಇಳಿಯುವಂತೆ ಮಾಡುತ್ತೆ. ಇದನ್ನ ನ್ಯೂಕ್ಲಿಯರ್ ವಿಂಟರ್ ಅಂತ ಕರೀತಾರೆ. ಇದು ಕೃಷಿಯನ್ನೇ ನಾಶಪಡಿಸಬಹುದು. ತ್ಯಾಜ್ಯ ನಿರ್ವಹಣೆಗೆ ಈ ದೇಶಗಳೇ ಮಾದರಿ. ಯುದ್ಧದ ನಂತರದ ತ್ಯಾಜ್ಯ ನಿರ್ವಹಣೆ ಒಂದು ದೊಡ್ಡ ಸವಾಲು. ಸಾಮಾನ್ಯವಾಗಿ ಮೊದಲು ಸಿಡಿಯದ ಬಾಂಬ್ಗಳನ್ನು ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸೋ ಕಾರ್ಯವನ್ನ ಮಾಡಲಾಗುತ್ತೆ. ಇದನ್ನ ಬಿಟ್ಟರೆ ಉಕ್ರೇನ್ನಂತಹ ದೇಶಗಳಲ್ಲಿ ಈಗ ಧ್ವಂಸಗೊಂಡ ಕಟ್ಟಡಗಳ ಕಾಂಕ್ರೀಟ್ ಅನ್ನ ಪುಡಿ ಮಾಡಿ ರಸ್ತೆ ನಿರ್ಮಾಣಕ್ಕೆ ಬಳಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ರಾಸಾಯನಿಕ ಮತ್ತು ತೈಲ ಮಾಲಿನ್ಯವನ್ನ ತಡೆಯೋದಕ್ಕೆ ವಿಶೇಷ ತಂತ್ರಜ್ಞಾನವನ್ನ ಬಳಸಿ ಮಣ್ಣನ್ನ ಶುದ್ಧೀಕರಿಸಲಾಗ್ತಾ ಇದೆ. ಈ ಆಧುನಿಕ ಯುಗದಲ್ಲಿ ವಿಶ್ವಸಂಸ್ಥೆ ಮತ್ತು UNDP ಸಂಸ್ಥೆಗಳು ಈಗ ಉಪಗ್ರಹ ಚಿತ್ರಗಳ ಮೂಲಕ 48 ಗಂಟೆಗಳ ಒಳಗೆ ಯುದ್ಧ ಪೀಡಿತ ಪ್ರದೇಶದ ತ್ಯಾಜ್ಯದ ಪ್ರಮಾಣವನ್ನ ಲೆಕ್ಕ ಹಾಕೋ ತಂತ್ರಜ್ಞಾನವನ್ನ ಬಳಸ್ತಾ ಇದೆ. ಹಾಗೇನೆ ಪರಿಸರ ನಾಶವನ್ನ ಒಂದು ಯುದ್ಧಾಪರಾಧ ಅನ್ನುವಂತೆ ಪರಿಗಣಿಸುವಂತೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಹೋರಾಟ ತೀವ್ರಗೊಂಡಿದೆ. ಈ ಹಾದಿಯಲ್ಲಿ ನಮಗೆ ಜರ್ಮನಿ, ಫ್ರಾನ್ಸ್, ಕುವೈತ್ ಮೊದಲಾದವು ಮಾದರಿ ದೇಶವಾಗಿ ನಿಲ್ತವೆ. ಜರ್ಮನಿ ಮತ್ತು ಫ್ರಾನ್ಸ್ ಎರಡನೇ ಮಹಾಯುದ್ಧ. ಈ ಎರಡೂ ದೇಶಗಳು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಉಂಟಾದ ಅಪಾರ ಪ್ರಮಾಣದ ಅವಶೇಷಗಳನ್ನು ಹೊಸ ನಗರಗಳ ನಿರ್ಮಾಣಕ್ಕೆ ಅಡಿಪಾಯವಾಗಿ ಬಳಸಿಕೊಂಡವು. ಲಕ್ಷಾಂತರ ಟನ್ ಅವಶೇಷಗಳು, ಸ್ಫೋಟಕಗಳು ಮತ್ತು ಕೈಗಾರಿಕಾ ತ್ಯಾಜ್ಯವನ್ನ ಈ ದೇಶಗಳು ನಿರ್ವಹಿಸಿದ ರೀತಿ ಎಂದಿಗೂ ಕೂಡ
ತ್ಯಾಜ್ಯ ನಿರ್ವಹಣಾ ಕ್ಷೇತ್ರದಲ್ಲಿ ಮಾದರಿ. ಯುದ್ಧದ ನಂತರ ಪುರುಷರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಮಹಿಳೆಯರು ಸ್ವತಃ ರಸ್ತೆಗೆ ಇಳಿದು ನಗರದ ಅವಶೇಷಗಳನ್ನ ತೆರವುಗೊಳಿಸಿದ್ರು. ಕಟ್ಟಡದ ಇಟ್ಟಿಗೆಗಳನ್ನ ಒಂದೊಂದಾಗಿ ಬೇರ್ಪಡಿಸಿ ಅವುಗಳನ್ನ ಸ್ವಚ್ಛಗೊಳಿಸಿ ಮರುಬಳಕೆಗೆ ಸಿದ್ಧಪಡಿಸಿದ್ರು. ಇನ್ನು ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋ ಕಸ ಮತ್ತು ಅವಶೇಷಗಳನ್ನ ನಗರದ ಹೊರವಲಯದಲ್ಲಿ ರಾಶಿ ಹಾಕಿ ದೊಡ್ಡ ಕೃತಕ ಬೆಟ್ಟಗಳನ್ನ ನಿರ್ಮಿಸಿದ್ದಾರೆ. ಉದಾಹರಣೆಗೆ ಬರ್ಲಿನ್ನಲ್ಲಿರೋ ಟೂಫೆಲ್ಸ್ಬರ್ಗ್ ಬೆಟ್ಟ ಯುದ್ಧದ 75 ಮಿಲಿಯನ್ ಕ್ಯೂಬಿಕ್ ಮೀಟರ್ ಅವಶೇಷಗಳಿಂದ ನಿರ್ಮಿಸಲ್ಪಟ್ಟ ಬೆಟ್ಟ. ಇದೀಗ ಇವುಗಳನ್ನ ಉದ್ಯಾನವನಗಳಾಗಿ ಬಳಸಲಾಗ್ತಾ ಇದೆ. ಅಟ್ಲಾಂಟಿಕ್ ಗೋಡೆಯ ಭಾಗವಾಗಿ ಜರ್ಮನರು ನಿರ್ಮಿಸಿದ ಬೃಹತ್ ಕಾಂಕ್ರೀಟ್ ಬಂಕರ್ಗಳನ್ನ ಫ್ರಾನ್ಸ್ ಇಂದು ಪ್ರವಾಸಿ ತಾಣಗಳಾಗಿ ಪರಿವರ್ತಿಸಿದೆ. ಫ್ರಾನ್ಸ್ನ ಕೃಷಿ ಭೂಮಿಯಲ್ಲಿ ಹೂತು ಹೋಗಿದ್ದ ಲಕ್ಷಾಂತರ ಸ್ಫೋಟಕಗಳನ್ನ ತೆರವುಗೊಳಿಸೋದಕ್ಕೆ ದಶಕಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆದರೆ ಇಂದಿಗೂ ರೆಡ್ ಝೋನ್ ಅನ್ನೋ ಪ್ರದೇಶಗಳಲ್ಲಿ ಯುದ್ಧದ ರಾಸಾಯನಿಕ ತ್ಯಾಜ್ಯದ ಕಾರಣದಿಂದಾಗಿ ಕೃಷಿಯನ್ನೇ ನಿಷೇಧ ಮಾಡಲಾಗಿದೆ. ಈ ಎರಡೂ ದೇಶಗಳು ಯುದ್ಧದ ಅವಶೇಷಗಳನ್ನ ಕೇವಲ ಕಸ ಅಂತ ಕಾಣದೆ ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾದ ಕಚ್ಚಾ ವಸ್ತುವಾಗಿ ಬಳಸಿಕೊಂಡ್ವು. ಗಲ್ಫ್ ಯುದ್ಧ, ಕುವೈತ್. 1991ರ ಗಲ್ಫ್ ಯುದ್ಧ ಕುವೈತ್ನ ಪರಿಸರ ಮತ್ತು ಮೂಲ ಸೌಕರ್ಯಗಳ ಮೇಲೆ ಭೀಕರ ಪರಿಣಾಮವನ್ನ ಬೀರಿದೆ. ಯುದ್ಧದ ವೇಳೆ ಇರಾಕ್ ಸೈನ್ಯ ಸುಮಾರು 700 ತೈಲ ಬಾವಿಗಳಿಗೆ ಬೆಂಕಿಯನ್ನ ಹಚ್ಚಿತು. ಕುವೈತ್ ಅಂತಾರಾಷ್ಟ್ರೀಯ ತಜ್ಞರ ನೆರವಿನ ಜೊತೆಗೆ ಸುಮಾರು $1.5 ಬಿಲಿಯನ್ ವೆಚ್ಚದಲ್ಲಿ ಈ ಬೆಂಕಿಯನ್ನ ನಂದಿಸಿತ್ತು. ಯುದ್ಧದ ಸಮಯದಲ್ಲಿ ಹರಿದ ತೈಲದಿಂದ ಸುಮಾರು 300ಕ್ಕೂ ಹೆಚ್ಚು ತೈಲ ಸರೋವರಗಳು ಸೃಷ್ಟಿಯಾಗಿದ್ವು. ಇದನ್ನ ನಿರ್ವಹಿಸೋದಕ್ಕೆ ಕುವೈತ್ ಪರಿಸರ ಪರಿಹಾರ ಕಾರ್ಯಕ್ರಮವನ್ನ ಜಾರಿಗೊಳಿಸಿತು. ಇದರ ಅಡಿಯಲ್ಲಿ ಕಲುಷಿತ ಮಣ್ಣನ್ನ ಆಧುನಿಕ ತಂತ್ರಜ್ಞಾನ ಬಳಸಿ ಶುದ್ಧೀಕರಿಸಲಾಗ್ತಾ ಇದೆ. ಸದ್ಯ ತೈಲ ಕಲುಷಿತಗೊಂಡಿದ್ದರಿಂದ ನಾಶವಾದ ಮರುಭೂಮಿಯ ಸಸ್ಯವರ್ಗ ಮತ್ತು ಜೀವ ವೈವಿಧ್ಯತೆಯನ್ನ ಪುನಃಸ್ಥಾಪಿಸೋದಕ್ಕೆ ಕುವೈತ್ ಇನ್ಸ್ಟಿಟ್ಯೂಟ್ ಫಾರ್ ಸೈಂಟಿಫಿಕ್ ರಿಸರ್ಚ್ ನಂತಹ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ವಿಯೆಟ್ನಾಂ ಯುದ್ಧ, ತ್ಯಾಜ್ಯ ನಿರ್ವಹಿಸಿದ್ದು ಹೀಗೆ. ಶೀತಲ ಸಮರದ ಅವಧಿಯಲ್ಲಿ ನಡೆದ ಕಮ್ಯುನಿಸ್ಟ್ ಉತ್ತರ ವಿಯೆಟ್ನಾಂ, ಸೋವಿಯತ್ ಒಕ್ಕೂಟ, ಚೀನಾ ಬೆಂಬಲಿತ ಮತ್ತು ದಕ್ಷಿಣ ವಿಯೆಟ್ನಾಂ ನಡುವಿನ ಭೀಕರ ಸಂಘರ್ಷನೇ ವಿಯೆಟ್ನಾಂ ಯುದ್ಧ. ಲಕ್ಷಾಂತರ ಸಾವು ನೋವುಗಳು ಮತ್ತು ಭಾರೀ ವಿನಾಶದ ನಂತರ 1975ರಲ್ಲಿ ಕಮ್ಯುನಿಸ್ಟ್ ವಿಜಯದೊಂದಿಗೆ ಯುದ್ಧ ಕೊನೆಗೊಂಡಿತು. 1976ರಲ್ಲಿ ದೇಶ ಏಕೀಕೃತಗೊಂಡಿತು. ಈ ಯುದ್ಧದಲ್ಲಿ 9,70,000ಕ್ಕೂ ಹೆಚ್ಚು ವಿಯೆಟ್ನಾಮೀಸ್ ಸೈನಿಕರು ಮತ್ತು ನಾಗರಿಕರು ಹಾಗೇನೆ 58,000ಕ್ಕೂ ಅಧಿಕ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ. ಯುದ್ಧದ ಸಮಯದಲ್ಲಿ ಅಮೆರಿಕ ಬಳಸಿದ ಏಜೆಂಟ್ ಆರೆಂಜ್ ನಂತಹ ರಾಸಾಯನಿಕಗಳು ಇಂದಿಗೂ ಕೂಡ ಭಾರೀ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡ್ತಾ ಇದೆ. ರಾಸಾಯನಿಕದ ಪ್ರಭಾವವನ್ನು ತಗ್ಗಿಸೋದಕ್ಕೆ ಇಂದಿಗೂ ಅಂತಾರಾಷ್ಟ್ರೀಯ ಸಹಯೋಗದೊಂದಿಗೆ ಮಣ್ಣನ್ನ ಶುದ್ಧೀಕರಿಸೋ ಕೆಲಸವನ್ನ ಮಾಡ್ತಾ ಇದೆ. ಉದಾಹರಣೆಗೆ ದಾ ನಂಗ್ ವಿಮಾನ ನಿಲ್ದಾಣದ ಪ್ರದೇಶದಲ್ಲಿನ ಸುಮಾರು 1,50,000 ಕ್ಯೂಬಿಕ್ ಮೀಟರ್ಗಳಷ್ಟು ಮಣ್ಣನ್ನ ಇನ್ಫೈಲ್ ಥರ್ಮಲ್ ಡಿಸಾರ್ಪ್ಷನ್ ಅನ್ನೋ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಶುದ್ಧೀಕರಿಸಲಾಗಿದೆ. 2019ರಿಂದ ಬಿಎನ್ ಹೋವಾ ವಾಯುನೆಲೆಯ ಬಳಿಯೂ ಇಂತಹದ್ದೇ ಬೃಹತ್ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಯುದ್ಧದ ನಂತರ ಲಕ್ಷಾಂತರ ಟನ್ ಸ್ಫೋಟಕಗಳು ಮಣ್ಣಿನಲ್ಲಿ ಹೂತು ಹೋಗಿದ್ದಾವೆ. ಇವುಗಳನ್ನು ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸೋದಕ್ಕೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೆರವಿನ ಜೊತೆಗೆ ಇಂದಿಗೂ ಕೂಡ ಸರ್ಕಾರ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ರಾಸಾಯನಿಕ ದಾಳಿಯಿಂದ ನಾಶವಾದ ಅರಣ್ಯಗಳನ್ನ ಮತ್ತೆ ಬೆಳೆಸೋದಕ್ಕೆ ಬೃಹತ್ ಪ್ರಮಾಣದಲ್ಲಿ ಗಿಡಗಳನ್ನ ನೆಡೋ ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. 2026ರ ಆರಂಭದ ವರದಿಗಳ ಪ್ರಕಾರ ಗಾಜಾದಲ್ಲಿ ಸುಮಾರು 61 ಮಿಲಿಯನ್ ಟನ್ ಅವಶೇಷಗಳು ಸಂಗ್ರಹ ಆಗಿದೆ. ಇದು ಈಜಿಪ್ಟ್ನ 15 ಪಿರಮಿಡ್ಗಳ ಗಾತ್ರಕ್ಕೆ ಸಮಾನ. ಈ ಅವಶೇಷಗಳಲ್ಲಿ ಕೇವಲ ಕಲ್ಲುಗಳಿಲ್ಲ, ಬದಲಾಗಿ ಆಸ್ಬೆಸ್ಟನ್, ಕೈಗಾರಿಕಾ ವಿಷ ಮತ್ತು ಕೊಳೆತ ಮೃತದೇಹಗಳ ಮಿಶ್ರಣ ಕೂಡ ಇದೆ. ಉಕ್ರೇನ್ನಲ್ಲಿ ಯುದ್ಧದ ತ್ಯಾಜ್ಯದಿಂದಾಗಿ ಕೃಷಿ ಭೂಮಿ ಸವಕಳಿಯಾಗಿದೆ. ಸುಮಾರು 395.70 ಕೋಟಿ ರೂಪಾಯಿ ಮೌಲ್ಯದ ಪರಿಸರ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಕ್ಷಿಪಣಿಗಳ ಉಳಿಕೆಗಳಿಂದಾಗಿ ಮಣ್ಣಿನಲ್ಲಿ ಸೀಸ ಮತ್ತು ಯುರೇನಿಯಂ ಅಂಶಗಳು ಬೆರೆತಿದ್ದಾವೆ. ಹೀಗೆ ಇತಿಹಾಸದ ಪುಟಗಳಲ್ಲಿ ಯುದ್ಧವನ್ನ ಕೇವಲ ಸೇನೆಗಳ ನಡುವಿನ ಹೋರಾಟ ಅನ್ನುವಂತೆ ದಾಖಲು ಮಾಡಲಾಗ್ತಾ ಇದೆ. ಆದರೆ ಆಧುನಿಕ ಯುದ್ಧಗಳು ಪರಿಸರದ ಮೇಲೆ ಬೀರೋ ಪರಿಣಾಮ ಭೀಕರವಾದದ್ದು. ಯುದ್ಧ ಅಂದರೆ
ತ್ಯಾಜ್ಯಗಳ ಕಾರ್ಖಾನೆ ನಿರ್ಮಾಣ ಅಂದರೆ ತಪ್ಪಾಗೋದಿಲ್ಲ. ಯುದ್ಧ ಭೂಮಿಯನ್ನ ಕೇವಲ ಸ್ಮಶಾನವನ್ನಾಗಿ ಮಾಡೋದಲ್ಲದೆ ಗಾಳಿ, ನೀರು ಮತ್ತು ಮಣ್ಣನ್ನ ವಿಷಕಾರಿಯನ್ನಾಗಿ ಮಾಡ್ತವೆ. ಒಂದು ಸ್ಫೋಟ ಸೃಷ್ಟಿಸೋ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ನೂರಾರು ವರ್ಷಗಳು ಬೇಕಾಗಬಹುದು. ಈ ಕಸದ ಸಮಸ್ಯೆ ಎಂದಿಗೆ ಮುಗಿಯೋದಲ್ಲ. ನಿಜವಾಗಿಯೂ ಯುದ್ಧ ಕೇವಲ ಗಡಿಗಳ ನಡುವಿನ ಜಗಳ ಅಲ್ಲ, ಇದು ಭೂಮಿಯ ಮೇಲಿನ ಕ್ರೌರ್ಯ. ಯುದ್ಧವನ್ನ ಗೆಲ್ಲೋದು ಸುಲಭ ಆಗಿರ್ಬೋದು, ಆದರೆ ಯುದ್ಧ ಬಿಟ್ಟು ಹೋಗೋ ಕಸವನ್ನ ಗೆಲ್ಲೋದು ಅಸಾಧ್ಯ. ಪರಿಸರ ಸ್ನೇಹಿ ಯುದ್ಧ ಅನ್ನೋದು ಮರೀಚಿಕೆ. ಶಾಂತಿ ಮಾತ್ರನೇ ಪರಿಸರಕ್ಕೆ, ಮಾನವ ಕುಲಕ್ಕೆ ಏಕೈಕ ಮದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.